ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಮನೋರಂಜನ್ ಕುಟುಂಬಸ್ಥರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 4 ದಿನಗಳ ನಂತರ ಮತ್ತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮನೋರಂಜನ್ ಕುಟುಂಬಸ್ಥರು, ಸ್ನೇಹಿತರು, ಆತನ ಪರಿಚಯಸ್ಥರು, ಆತನ ಒಡನಾಡಿಗಳ್ಯಾರಿದ್ರು ಎಲ್ಲರನ್ನೂ ಕೂಡ ದೆಹಲಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. 4 ದಿನಗಳ ನಂತರ ಮತ್ತೆ ಅವರ ತಂದೆ ತಾಯಿ ಅಥವಾ ಅವರ ಪೋಷಕರ ವಿಚಾರಣೆ ಆಗ್ತಾ ಇದೆ. ಮನೋರಂಜನ್ ಸ್ನೇಹಿತರ ವಿಚಾರಣೆಯನ್ನು ಈ ಹಿಂದೆಯೇ ನಡೆಸಿತ್ತು ದೆಹಲಿ ಪೊಲೀಸ್ ತಂಡ. 2 ದಿನಗಳ ಕಾಲ ಸೆಲೂನ್ ಮಾಲೀಕ ಸೂರಪ್ಪನ ವಿಚಾರಣೆಯಾಗಿತ್ತು. ಇದೀಗ ಪೊಲೀಸರಿಂದ ಮತ್ತೆ ಮನೋರಂಜನ್ ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ.